ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ತೀರಾ ಪಪ್ಪಾಯಿಂದ ಮಾಡಿರುವಂತಹ ಫೇಶಿಯಲ್. ಪಪ್ಪಾಯ ಹಣ್ಣು ಈಗ ಸೀಸನ್ ಮನೆ ಹತ್ರನೇ ಬಂದ್ಬಿಡುತ್ತೆ. ಸೊ ಪಪ್ಪಾಯ ಹಣ್ಣನ್ನು ಕೊಂಡ್ಕೊಂಡು ನೀವು ಅದನ್ನು ಈಸಿಯಾಗಿ ಫೇಶಿಯಲ್ ಮಾಡ್ಕೋಬೋದು. ಫೇಶಿಯಲ್ ಪಪ್ಪಾಯದಿಂದ ನಿಮಗೆ ಸ್ಕಿನ್ ಮಾಯಿಶ್ಚರೈಸ್ ಸಿಗುತ್ತೆ, ಸ್ಕಿನ್ ಹೈಡ್ರೇಷನ್ ಆಗುತ್ತೆ. ಪಪ್ಪಾಯ ಹಣ್ಣಲ್ಲಿ ಡೆಡ್ ಸೆಲ್ಸ್ ಏನಿರುತ್ತೆ ಅದೆಲ್ಲ ತೆಗೆಯುವಂಥ ಕೆಪಾಸಿಟಿ ಇರುತ್ತೆ. ಸೊ ಇದ್ರ ಜೊತೆಲಿ ಇನ್ನು ಏನೇನೆಲ್ಲ ಮಿಕ್ಸ್ ಮಾಡ್ತೀನಿ, ನಾನು ಯಾವ ರೀತಿ ಅಪ್ಲೈ ಮಾಡಿಕೊಂಡು ಹೇಗೆ ರಿಸಲ್ಟ್ ಬಂತು ಅಂತ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಸೊ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಸೊ ಈಗ ನಾನು ಒಂದು ಅರ್ಧ ಪೀಸ್ನಷ್ಟು ಪಪ್ಪಾಯ ಹಣ್ಣನ್ನು ತೆಗೆದುಕೊಂಡು ಇದನ್ನ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಕೈಯಲ್ಲೇ ಮ್ಯಾಶ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಫ್ರೆಂಡ್ಸ್, ಪಪ್ಪಾಯ ಹಣ್ಣು ನಾನು ಈಗಾಗಲೇ ಹೇಳಿರೋ ಹಾಗೆ ಫೇಸ್ಗೆ ರಿಜ್ಯುವಿನೇಟ್ ಕೊಡುತ್ತೆ, ಇದು ಹೈಡ್ರೇಟ್ ಮಾಡುತ್ತೆ. ಡೆಡ್ ಸೆಲ್ಸ್ ಏನಾದರೂ ಮುಖದ ಮೇಲಿದ್ದರೆ ಅದನ್ನು ಕೂಡ ಇದು ದೂರ ಮಾಡುತ್ತೆ. ಈಗ ಇದಕ್ಕೆ ನಾನು 1-1.5 ಸ್ಪೂನಷ್ಟು ಹನಿ ಹಾಕ್ತಾ ಇದ್ದೀನಿ, ಜೇನುತುಪ್ಪ ಕೂಡ ನಮ್ಮ ಮುಖಕ್ಕೆ ತುಂಬಾ ಕಾಂತಿಯನ್ನು ಉಂಟು ಮಾಡುತ್ತೆ. ಹಾಗೂ ರಿಂಕಲ್ಸ್, ಫೈನ್ ಲೈನ್ಸ್, ಸುಕ್ಕುಗಟ್ಟುವಿಕೆ ಅಂತ ಅಂತಾರಲ್ಲ, ಅದು ಏನಾದರೂ ಇದ್ದರೆ ಅದನ್ನು ಕೂಡ ದೂರ ಮಾಡುತ್ತೆ. ಇದು ಕೂಡ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ. ಈಗ 1 ಸ್ಪೂನಷ್ಟು ಮೊಸರನ್ನ ಹಾಕ್ಕೊಂಡು ನಾನು ಕಲಿಸ್ಕೊಳ್ತಾ ಇದ್ದೀನಿ. ಮೊಸರು ಒಬ್ವಿಯಸ್ಲಿ ಮುಖಕ್ಕೆ ಶೈನಿಂಗ್ ಕೊಡುತ್ತೆ ಹಾಗೂ ಗ್ಲೋಯಿಂಗ್ ಕೊಡುತ್ತೆ. ಆ್ಯಂಡ್ ದೆನ್ ಇದು ಎಲ್ಲ ರೀತಿಯ ಒಂದು ಸ್ಕಿನ್ ಬ್ಲೆಮಿಷಸ್ ಇರುತ್ತಲ್ಲ ಅದು ಕೂಡ ದೂರ ಮಾಡುತ್ತೆ ಈ ಮೊಸರು, ಹಾಗೂ ಕ್ಲೆನ್ಸಿಂಗ್ ಪ್ರಾಪರ್ಟಿ ಕೂಡ ಕೊಡುತ್ತೆ ಮೊಸರು. ಈಗ ಬನ್ನಿ ಇದನ್ನ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಬನ್ನಿ ಹಾಗಾದರೆ ಈ ಪಪ್ಪಾಯ ಫೇಶಿಯಲ್ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಈಗ ಮುಖಕ್ಕೆ ನಾನು ಅಪ್ಲೈ ಮಾಡ್ಕೋತೀನಿ. ತುಂಬಾ ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಡುವಂತಹ ಫೇಶಿಯಲ್. ಇದನ್ನ ಒಂದು ಸಲ ನೀವು ಹಚ್ಕೊಂಡು ನೋಡಿ, ನಿಮಗೆ ರಿಸಲ್ಟ್ ತಾನಾಗಿ ಗೊತ್ತಾಗುತ್ತೆ. ಪಪ್ಪಾಯ ಹಣ್ಣು ತುಂಬ ಒಳ್ಳೆಯದು ಫೇಸ್ಗೆ. ನಾನು ಹೇಳಿರೋ ಹಾಗೆ ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಹನಿ ಹಾಗೂ ಮೊಸರು ಹಾಕ್ಕೊಂಡು ಈಗ ಅಪ್ಲೈ ಮಾಡ್ಕೊತಾ ಇದ್ದೀನಿ. ನಾನು ಅಪ್ಲೈ ಮಾಡಿಕೊಂಡು ಕೈಗಳಿಗೂ ಅಪ್ಲೈ ಮಾಡಿಕೊಂಡು ನಾನು ಲೈಟಾಗಿ ಮಸಾಜ್ ಕೊಟ್ಕೊಂಡೆ. ಈಗ ಒಂದು 10 ನಿಮಿಷಗಳ ಕಾಲ ಆದ ನಂತರ ಫೇಸ್ನ ನಾರ್ಮಲ್ ವಾಟರ್ಲಿ ವಾಶ್ ಮಾಡ್ಕೊಂಬಂದು ನಿಮಗೆ ರಿಸಲ್ಟ್ ಏನಾಯಿತು ಅಂತ ಇನ್ಸ್ಟಾಗಿ ಪ್ರಾಕ್ಟಿಕಲಾಗಿ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್ ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ನೋಡಿ, ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ. ನೋಡಿ, ನಿಮಗೆ ಇನ್ಸ್ಟೆಂಟಾಗಿರೋಂಥ ರಿಸಲ್ಟ್ ತೋರಿಸ್ತಾ ಇದ್ದೀನಿ. ಫೇಸ್ ಒಂದು ರೀತಿ ಇನ್ಸ್ಟೆಂಟಾಗಿ ಶೈನಿಂಗ್ ಆಗ್ತಾ ಇದೆ. ನೀವು ನೋಡ್ತಾ ಇರ್ಬೋದು. ನೋಡಿ, ನಿಜವಾಗಿಯೂ ಆಶ್ಚರ್ಯ ಪಡುವಂತಹ ರಿಸಲ್ಟ್. ನೋಡಿ, ನೀವು ಇದಕ್ಕೆ ಈ ಒಂದು ಫೇಶಿಯಲ್ನ ವಾರಕ್ಕೆ ಒಮ್ಮೆ ಆದರೂ ಮಾಡ್ಕೊಂಡ್ರೆ ತುಂಬ ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ, ಹಾಗೂ ನಿಮ್ಮ ಫೇಸ್ ಗ್ಲೋಯಿಯಾಗಿ ಕಾಣುತ್ತೆ. ನಾನು ಹೇಳಿದೆ, ನಾವು ಹಾಕ್ಕೊಂಡಿರುವಂತಹ ಪಪ್ಪಾಯ ಸ್ಕಿನ್ನಿಗೆ ಮಾಯಿಶ್ಚರೈಸ್ ಮಾಡುತ್ತೆ, ಹೈಡ್ರೇಟ್ ಮಾಡುತ್ತೆ. ಮುಖ ಎಲ್ಲ ಒಂಥರ ಸುಕ್ಕುಗಟ್ಟು ಹೋಗಿರುತ್ತೆ, ಒಣಗಿ ಹೋಗಿರುತ್ತೆ ಅಂತ ಮುಖಕ್ಕೆಲ್ಲ ಇದು ತುಂಬಾ ಒಳ್ಳೆ ಬೆನಿಫಿಟ್ಸ್ ಕೊಡುವಂತಹ ಪಪ್ಪಾಯ. ಹನಿ ನಾವು ಹಾಕ್ಕೊಂಡಿರುವಂತಹ ಜೇನುತುಪ್ಪ ಕೂಡ ಮುಖಕ್ಕೆ ಹೈಡ್ರೇಟ್ ಕೊಟ್ಟು ರಿಂಕಲ್ಸ್ ಏನಾದರೂ ಇದ್ದರೆ ಅದು ಕೂಡ ಇದು ದೂರ ಮಾಡುತ್ತೆ, ಮುಖಕ್ಕೆ ತಂಪು ಕೊಡುತ್ತೆ. ಹಾಗೂ ಮೊಸರಂತೂ ಮುಖಕ್ಕೆ ಒಳ್ಳೆ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ಕೊಡುತ್ತೆ, ಮುಖವನ್ನು ಇದು ಶೈನಿಂಗ್ ಕೊಡುತ್ತೆ. ಹಾಗೂ ನಮ್ಮ ಮೊಸರು ಕೂಡ ಇದಕ್ಕೆ ಕ್ಲೆನ್ಸಿಂಗ್ ಪ್ರಾಪರ್ಟಿ ಇರೋದ್ರಿಂದ ಇದು ಮುಖಕ್ಕೆ ಕಾಂಪ್ಲೆಕ್ಷನ್ ಇಂಪ್ರೂವ್ಮೆಂಟ್ ಮಾಡುತ್ತೆ. ಸೊ ಮನೇಲೇ ಸಿಗುವಂಥ ವಸ್ತುಗಳಿಂದ ನಾವು ಯಾಕೆ ರೀತಿ ಮಾಡಿಕೊಂಡು ನಮ್ಮ ಫೇಶಿಯಲ್ ಸ್ಕಿನ್ ಏನಿದೆ ಅದನ್ನ ನಾವು ಪೋಷಣೆ ಕೊಡಬಾರ್ದು, ರಿಜ್ಯುವಿನೇಟ್ ಮಾಡ್ಕೋಬಾರ್ದು ಅಲ್ವಾ? ಸೊ ನೋಡಿ, ನಿಮಗೆ ರಿಸಲ್ಟ್ ಕಾಣ್ತಾ ಇದೆ. ಸೊ ಇವತ್ತೇ ಇದನ್ನ ಯೂಸ್ ಮಾಡಿ. ಟೇಕ್ ಕೇರ್. ನೋಡ್ಕೊಂಬಂದ್ರೆ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಪಪ್ಪಾಯ ಫ್ರೂಟಿಂದ ನಾನು ಫೇಶಿಯಲ್ ಮಾಡ್ಕೊಂಡೆ ಅಂತ. ಖಂಡಿತವಾಗಿಯೂ ಆ ಫೇಶಿಯಲ್ ಮಾಡ್ಕೊಂಡಿದ್ದಾದ ನಂತರ ನಾನು ಈ ಕ್ಲಿಪ್ಪಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕಾಣ್ತಾ ಇರ್ಬೋದು, ಎಕ್ಸ್ಟ್ರಾ ಗ್ಲೋ ಇದೆ, ತುಂಬ ಚೆನ್ನಾಗಿ ಗ್ಲೋಯಿಯಾಗಿ ಕಾಣ್ತಾ ಇದೆ ಫೇಸ್. ಕಾಂಪ್ಲೆಕ್ಷನ್ ಕೂಡ ಇಂಪ್ರೂವ್ಮೆಂಟ್ ಆಗಿದೆ. ಸೊ ಇದನ್ನ ನೀವು ಇವತ್ತೇ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರ್ ಕಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತು ಇನ್ನೊಂದು ಹೊಸ ನ್ಯೂ ಟಿಪ್ಸ್ ಆ್ಯಂಡ್ ಹ್ಯಾಕ್ಸ್ ಜೊತೆಗೆ ನಿಮ್ಮ ಜೊತೆಗೆ ಬಂದು ನಾನು ಮೀಟ್ ಆಗ್ತೀನಿ. ಸೊ ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಲವ್ ಯೋರ್
ಬಾಯ್.